ಪೆಹಲ್ಗಾಮ್ ಅಟ್ಯಾಕ್ ಆದ ನಂತರ ಭಾರತೀಯರ ರಕ್ತ ಕುದೀತಾ ಇದೆ. ಈ ಸಂದರ್ಭದಲ್ಲಿ ಭಾರತದ ಒಳಗಡೆನೇ ಇರುವಂತಹ ಪಾಕಿಸ್ತಾನಿ ಮನಸ್ಥಿತಿಯವರು ದಿನೇ ದಿನೇ ತಮ್ಮ ಬಣ್ಣವನ್ನ ಬಯಲು ಮಾಡ್ತಾ ಇದ್ದಾರೆ. ಅವರ ಮುಖವಾಡಗಳು ಕಳಚಿ ಬೀಳ್ತಾ ಇದೆ. ನಮ್ಮ ಮಧ್ಯದಲ್ಲೇ ಶತ್ರುಗಳಿದ್ದಾರೆ ಅನ್ನೋದು ನಮಗೆ ಗೊತ್ತಿತ್ತು, ಆದರೆ ಈಗ ಅದು ಬಯಲಾಗ್ತಾ ಇದೆ. ಈ ತರಹದ ಅನೇಕ ಘಟನೆಗಳಿವೆ. ಇವತ್ತು ಇಂತಹ 3 ಘಟನೆಗಳನ್ನು ತೋರಿಸ್ತೀನಿ. ಕಾಶ್ಮೀರಿ ಮುಸ್ಲಿಂ ಒಬ್ಬ ದೇಶ ನಡೀತಾ ಇರೋದು ಸರ್ಕಾರದಿಂದಲ್ಲ, ಅಲ್ಲಾಹುವಿನಿಂದ. ನೀವು ನಮ್ಮ ನಮಾಜ್ ಮೇಲೆ ದಾಳಿ ಮಾಡಿದ್ರಿ, ನಮಗೆ ಟೂರಿಸಂ ಬೇಡ ಅಂತ ಅವಿವೇಕಿಯಂತೆ ಮಾತನಾಡ್ತಿದ್ದಾನೆ. ಒಮ್ಮೆ ಈ ವಿಡಿಯೋ ನೋಡಿ. नहीं चाहिए टूरिज्म, नहीं चाहिए तरक्की. मैं आपको बोल रहा हूँ, ना टूरिज्म चाहिए कश्मीरियों को, ना तरक्की चाहिए. आप हमारी अजानों पे हमला करोगे, आप कहोगे टूरिज्म चाहिए. आप हमारी नमाजों पे हमला करोगे, आप टूरिज्म की बात कर रहे हो. हिजाब पे हमला हुआ, आप टूरिज्म की बात करोगे. ये देश सरकार से नहीं चल रहा है, ये अल्लाह भरोसे ही देश चल रहा है. नहीं, इसमें सरकार है ही नहीं कहीं. ಮುಂಬೈನಲ್ಲಿ ಪೆಹಲ್ಗಾಮ್ ದಾಳಿಯನ್ನ ವಿರೋಧಿಸಿ ಪಾಕಿಸ್ತಾನದ ಧ್ವಜವನ್ನ ಸುಟ್ಟ ಯುವಕನಿಗೆ ಮುಸ್ಲಿಮರು ಮನ ಬಂದಂತೆ ಹೊಡೆದಿದ್ದಾರೆ. ಈ ರೀತಿ ಧ್ವಜ ಸುಟ್ಟು ನಮ್ಮ ದೇಶಭಕ್ತಿಯನ್ನ ಅವಮಾನಿಸಬೇಡಿ ಅಂತ ಆವಾಜ್ ಹಾಕಿದ್ದಾರೆ. ಒಮ್ಮೆ ಈ ವಿಡಿಯೋ ನೋಡ್ಕೊಂಡು ಬನ್ನಿ. ಮಹಾರಾಷ್ಟ್ರದ ನಲಸೋಪರದಲ್ಲಿ ಪಾಕ್ ಧ್ವಜವನ್ನ ರಸ್ತೆಯಲ್ಲಿ ಇರಿಸಿ ಅದರ ಮೇಲೆ ನಡೆದು ತಮ್ಮ ಕೋಪವನ್ನ ಆಕ್ರೋಶವನ್ನ ಹೊರಹಾಕ್ತಾ ಇರುವಾಗ ಮುಸ್ಲಿಂ ಮಹಿಳೆಯರು ದೊಡ್ಡ ರಂಪಾಟವನ್ನೇ ಮಾಡಿದ್ದಾರೆ. ಈ ವಿಡಿಯೋ ಒಂದ್ಸಲ ನೋಡಿ, ನಿಮಗೆ ಅರ್ಥ ಆಗುತ್ತೆ. पाकिस्तान बिल्कुल है, आपको दुख नहीं होना चाहिए. आप देखो, यहाँ हिंदी में पाकिस्तान लिखो, मैं पैर रख के जाऊंगा, लेकिन ये झंडे को अपमान करना ये हमारे संविधान में. ಇದನ್ನೆಲ್ಲ ನೋಡಿದ ಮೇಲೆ ದುಶ್ಮನ್ ಕಹಾ ಹೇ ಅಂದ್ರೆ ಬಗಲ್ ಮೇ ಹೇ ಅನ್ನೋದು ನಿಜ ಅಂತ ಅನ್ಸುತ್ತೆ. आपको क्या मालूम कहाँ क्या हो रहा है.